ಬಂದರೆ ಗಂಡಾಂತರ. ಮಹಾರಾಜನ್ ತರ ಕೂತಿದ್ಯಪ್ಪ, ಅವ್ರು ಬೋರ್ಡ್ ನ ತೆಗಿತಾರೆ ಇಲ್ಲ ನೋಡು ಅಂತ ಹೇಳಿದ್ದೆ ತಾನೆ. ಸರೋಜಣ್ಣವ್ರು ಏನ್ ಮತ್ತೆ ಬಂದಿದ್ದು? ಅಲ್ಲ, ನನ್ನ ಮಗಳನ್ಲು ಅವ್ರು ಇನ್ನೂ ಜಾಸ್ತಿ ರೇಟಿಗೆ ಹೋಗ್ತಾರ, ಟೋಪಿಗೆ ಹಾಕಿಸ್ಕೊಂಡಾರ. ಒಂದ್ ಮಾತ್ ಕೇಳ್ಬಾ, ತಪ್ಪೇನಿಲ್ಲ ಅನ್ಲು, ಅದಕ್ಕ ಬಂದೆ. ನನ್ ಪತಿ ಪರಮೇಶ್ವರನ್ಗೆ ಬೋರ್ಡ್ ಹಾಕಿರೋದು ಮಾರೋದಕ್ಕಲ್ಲ. ಅಲ್ಲ, ಮಾರಿದ್ರ ತಪ್ಪೇನೈತಿ? ಮಾರೋದಿದ್ರೆ ನಮ್ಗ ಮಾರಿ ಅಂತ ಕೇಳ್ಬಾ, ತಪ್ಪೇನಿಲ್ಲ ಅದ್ರೊಳಗ ಅಂತ ಹೇಳಿ ಕಳ್ಸಾಳ. ಜಾಸ್ತಿ ಆಯ್ತು, ಹೋಗ್ತೀರಾ ಇಲ್ವಾ? ಸ್ವಲ್ಪ ಕಳ್ಸೋ ಇವ್ರನ್ನ. ನಾವ್ ಮಾಮಣ್ಣ ಮಾರಿದ್ರೆ ಇನ್ನೊಂದ್ ಮಾಮ ಎಲ್ಲಿಂದ ತರೋಣ? ಕುಳ್ಳ ಸುಮ್ಕುಂದ್ರೆ ಬಿಸ್ನೆಸ್ ಇದು. ಈಗ 50,000 ರೂಪಾಯಿ ಕೊಟ್ಟು ಒಂದ್ ಸೈಟ್ ತಗೋತೇವೆ. ಯಾರ ಬಂದು 1 ಲಕ್ಷ ಕೊಡ್ತೇನೆ ಕೊಡ್ರಿ ಅಂತಂದ್ರೆ ಮಾರಾಟ ಮಾಡಂಗಿಲ್ಲ. ಲಾಭ ಆಗ್ತಂದ್ರೆ ಯಾರು ಬೇಡ ಅಂತಾರ? ಹಂಗ ಕೊಡ್ತೇವನ? ರೊಕ್ಕ ಎಣ್ಸಂಗಿಲ್ಲ. ಲಾಭ ತಗೊಂಡ್ ನಾ ಏನ್ ಮಾಡ್ಲಿ? ಅಯ್ಯ, ನಿನಗೂ 1 ಲಕ್ಷ ಕೊಡ್ತೇನ. ಲಗ್ನ ಆಗ 1 ಲಕ್ಷ ಕೊಡ್ತೀರಿ? ಅಕ್ಕ ಮಾಮಣ್ಣ ಮಾರಿಬಿಡೆ. ನನ್ ಪತಿ ಪರಮೇಶ್ವರನ್ ಸುದ್ದಿ ಬಂದ್ರು ಹೋಗ್ತೀರಾ ಇಲ್ವಾ? ಹೋಗ್ತಾಳ, ನನ್ನ ಮಗಳು ನೋಡ್ಕೋತಾಳ ನಿನ್ನ. ಹೋಗ್ರಿ. ಸರೋಜಮ್ಮ ಮತ್ತೆ ಯಾಕೆ ಬಂದ್ಲು? ಅವರು ನಂಗೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ನನ್ ಪತಿ ಪರಮೇಶ್ವರನ ಅವ್ರಿಗೆ ಮಾರ್ಬೇಕಂತೆ. ವೈಶಾಲಿ, ಎಲ್ಲ ನಿನ್ನಿಂದನೇ ಆಗಿತ್ತು. ನಿನ್ ಮಾತು ಕೇಳ್ಕೊಂಡು ನನ್ ಪತಿ ಪರಮೇಶ್ವರನ್ಗೆ ಬೆಲೆ ಕಟ್ದೆ. ಈಗ ನನ್ ಪತಿ ಪರಮೇಶ್ವರನ್ ಬೆಲೆ ಎಷ್ಟು ಅಂತ ನನ್ಗೆ ಮರ್ತು ಹೋಗಿದೆ. ಪರಮೇಶ್ವರ, ನಿಮ್ಗೆ 50,000 ಬಹಳ ಕಡಿಮೆ ಆಯ್ತು. ನಾ ಜಾಸ್ತಿ ಕೊಡ್ತೀನಿ ಬರ್ರಿ. ನನ್ ಮಗಳು ನಿಮ್ನ ಬಹಳ ಇಷ್ಟಪಟ್ಟಾಳ. ಅಷ್ಟ ಅಲ್ಲ, ನಾನು ಬಹಳ ಇಷ್ಟಪಟ್ಟೆ ನಿಮ್ನ. ನೀವು ನಮ್ಮನಿಗ್ ಬರಕಬೇಕು, ನೀವು ನಮ್ಮನಿ ಹಳ್ಳಿ ಆಗಕಬೇಕು. ಮೇಡಮ್, ತಪ್ಪು ತಿಳ್ಕೊಬೇಡಿ, ನಂದು ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೆ. ಅಯ್ಯ, ಅದಕ್ಕೇನಂತ? ಅಲ್ಲ, ಜಾಸ್ತಿ ರೊಕ್ಕ ಕೊಟ್ಟಾಗ ಒಪ್ಕೊಂಡ್ಬಿಡ್ಬೇಕು. ಒಂದ್ ವಸ್ತು ಒಬ್ಬರ ಕೈಯಾಗ ಇರ್ಬಾರ್ದ್ರಿ. ಒಳ್ಳೆ ರೇಟ್ ಬಂದಾಗ ನೀವು ಮಾರಾಟ ಆಗ್ಬಿಡ್ಬೇಕು. ಓ, ಇವ್ರ ಕೈಯಿಂದ ಹೆಂಗಪ್ಪ ತಪ್ಪಿಕೊಳ್ಳೋದು? ನೀವ್ ಹೇಳ್ತಿರೋದು ಕರೆಕ್ಟೇ, ಆದ್ರೆ ನಾನು ಲೈಫಲ್ಲಿ ಸ್ವಲ್ಪ ಫಾಸ್ಟ್. ನನ್ ಜೊತೆ ಓಡ್ಬೋದಾ ನೀವು? ನಿಮ್ ಜೊತೆ ಓಡೋಗಾಕ ನಾ ಬಂದೇನಿ, ಈಗ್ಲೇ ರೆಡಿ. ನೀವು? ಅಯ್ಯ, ಆಕೆಗಿಂತ ಫಾಸ್ಟ್ ನಾವು ಓಡ್ತೇನೆ, ಬರ್ರಿ. ಬೈ ಒನ್ ಗೆಟ್ ಒನ್ ಫ್ರೀ ಸ್ಕೀಮ್. ಅಯ್ಯೋ, ಮನೆ ಕೈ ಹೋಗ. ಅಕ್ಕ, ನೀನ್ ಮಾಡಿದ ತಪ್ಪಿಗೆ ನಾನ್ ನಮ್ ಭಾವನ್ ಕಳ್ಕೊಂಡೆ. ಅವ್ಳು ಯಾವಳೋ ಬಂದು ನಮ್ ಭಾವನ್ ಎತ್ತ ಹಾಕೊಂಡು ಹೋದ್ಲು. ಅವ್ಳು ರೋಡಿ ಕರ್ಕೊಂಡ್ ಬರ್ತಾಳೆ ಅಂತ ನನ್ಗೇನ್ ಗೊತ್ತಿತ್ತು? ಈಗೇನ್ ಮಾಡ್ತೀಯಾ? ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ನಂದೇ ತಪ್ಪಾಗುತ್ತೆ ಕಣೆ. 50,000 ಕೊಟ್ಟು ಮದ್ವೆ ಆಗಿದೀವಿ ಅಂತ ಬೋರ್ಡ್ ಹಾಕಿದೀವಿ. ವರದಕ್ಷಿಣೆ ಕೊಡೋದು ಎಷ್ಟು ತಪ್ಪು, ತಗೊಳ್ಳೋದು ಅಷ್ಟೇ ತಪ್ಪು. ವೈಶಾಲಿ, ಯಾಕೆ ನಮ್ ಪರಿಸ್ಥಿತಿ ಹೀಗಾಗೋಯ್ತು? ಏನೇ ಮಾಡೋದ್ ಬರೋ ನಮ್ ಗುಂಡಣ್ಣನೂ ಕಾಣಿಸ್ತಾ ಇಲ್ಲ, ನನ್ ಪತಿ ಪರಮೇಶ್ವರನ ಕಾಣಿಸ್ತಾ ಇಲ್ಲ. ಪಾರು, 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 ಹೋಗ್ತಾ ಇದ್ದೀರಾ? ಪಾರು, ಇಲ್ಲಿ ನಿನ್ನ ಮದ್ವೆ ಇದಕ್ಕೆ ನಿನ್ನ ತಮ್ಮ ಫ್ರೀ ಆಗಿ ಬಂದ. ಅಲ್ಲಿ ಯಾವ್ದೋ ಹುಡುಗಿನ ಮದ್ವೆ ರಮ್ಮನೆ ಫ್ರೀ ಆಗಿ ಬರ್ತಾರಂತೆ. 50,000 ಸೇರ್ಸ್ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, ಮದ್ವೆ ಆಗುವಂತ ಹಿಂದೆ ಬಿದ್ದಿದಾರಮ್ಮ. ರೇ ಪಿನ್ನು, ನೋಡೋದನ್ರೇ, ನೀವ್ ಮಾಡಿದ್ರಿಂದ ಯಾವ ಸ್ಥಿತಿಗೆ ಬಂದೆ ನಾನು? ನಿಮ್ ಸ್ಥಿತಿ ಬಿಡಿ, ನಮ್ ಗುಂಡಣ್ಣನೇ ಕಾಣಿಸ್ತಾ ಇಲ್ಲ. ಗುಂಡಣ್ಣವ್ರ ಕತೆ ಬಿಡು, ನನ್ ಪತಿ ಪರಮೇಶ್ವರನ ಯಾವಳ ಅಟ್ಟಿಸ್ಕೊಂಡ್ ಬರ್ತಾ ಇದಾರಂತೆ. ನನ್ ಕತೆ ಹೇಳು. ಪರಮೇಶ್ವರ, ನಿಮ್ಗೆ ಇನ್ನೂ 1 ಲಕ್ಷ ರೂಪಾಯಿ ಕೊಡ್ತೀನಿ, ಬನ್ನಿ ಹೋಗೋಣ. ಆಕಿ ಅಂದದಕ್ ಹೂ ಅಂದ್ರಲ್ಲ, ನಿಮ್ಮನ್ನ ಬಾಳ್ ಚಂದ ನೋಡ್ಕೊತೇವ್ರಿ. ದಾವಣಗೆರೆ ದುಗ್ಗಮ್ಮ, ನಿನ್ ದಯೆಯಿಂದ ನನ್ ಪತಿ ಪರಮೇಶ್ವರ ಮತ್ತೆ ವಾಪಸ್ ಬಂದ್ರಲ್ಲ, ನನ್ಗಷ್ಟು ಸಾಕು. ನೋಡಿ, ನಿಮ್ ಯಜಮಾನ್ರು ನಿಮ್ಮನ್ನ ನೋಡ್ಬೇಕು ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದಿದೀನಿ. ಏನ್ ವಿಷಯ ಅಂತ ಬೇಗ ಮಾತಾಡಿ ಕಳ್ಸ್ಕೊಟ್ಬಿಡ್ಬೇಕು. ಹಳೆ ಕಾರ್ ಸೋಲ್ಡ್ ಔಟ್ ಅಂತ ಬೋರ್ಡ್ ಹಾಕೋಕೆ ನಿಮಗ್ ಬೋರ್ಡ್ ಹಾಕಿ ತಪ್ಪು ಮಾಡ್ಬಿಟ್ಟೆ ರೀ. ನೋಡಮ್ಮ, ನನ್ನ ಕೊಂಡ್ಕೊಳಕ್ ಈಗಾಗ್ಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನನ್ ತಪ್ಪಾಯ್ತು ರೀ, ನನ್ನ ಕ್ಷಮಿಸ್ಬಿಡಿ. ನನ್ನ ಬಿಟ್ಟು ಎಲ್ಲ ಹೋಗ್ಬೇಡಿ, ಇಲ್ಲ ರೀ. ನೀವಿಲ್ಲ ಅಂದ್ರೆ ನಾನು ಸತ್ತೋಯ್ತೀನಿ. ಮತ್ತೆ ಬೋರ್ಡ್ ಯಾಕೆ ಹಾಕ್ಬೇಕಿತ್ತು? ಇದು ನಿಮ್ ತಪ್ಪಾಯ್ತಾರೆ, ಮೊದ್ಲಿ ಬೋರ್ಡ್ ತಗೊಂಡೋಗಿರಿ. ಬೋರ್ಡ್ ತೆಗ್ದಿದ್ದೀನಿ, ಮೊದ್ಲಿನ ಉಂಡ. ಅಯ್ಯೋ ಛೆ, ಕೈಗೆ ಬಂದಿತ್ತು, ಬಾಯಿಗೆ ಬರ್ಲಿಲ್ಲ. ನೆಕ್ಸ್ಟ್ ಟೈಮ್ ಸೇಲ್ ಇಟ್ಟಾಗ ಖಂಡಿತ ಬರ್ತೀನಿ. ಆಗ ಇವ್ರನ್ನ ಕೊಂಡ್ಕೊಂಡೆ ವೈಶಾಲಿ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ಬಿಟ್ಟೆ. ನಿಮ್ಮನೆ, ನಿಮ್ಮನ್ ಬಿಟ್ಟು ಬದುಕಿರೋದಕ್ಕೆ ನನ್ಗೆ ಆಗಲ್ಲ. ಪಾರು, ನನ್ನ ಕುತ್ತಿಗೆಗೆ ಬೋರ್ಡ್ ತಗ್ಲಾಕಿ ನಿನ್ನ ಫೋಟೋನ ಗೋಡೆಗೆ ತಗ್ಲಾಕ ಮಾತಾಡ್ತಿದ್ಯಲ್ಲ, ಸರಿನಾ? ಅಯ್ಯೋ ರೀ, ಬೋರ್ಡ್ ತೆಗಿರಿ. ನೋಡಿ, ಬೋರ್ಡ್ ತೆಗಿದ್ದೀನಿ. ನನ್ ಪತಿ ಪರಮೇಶ್ವರನ್ ಬಿಟ್ಟು ಹೋಗಿ. ಅದ್ ಹೆಂಗ್ರಿ ಆಗ್ತೈತಿ? ನನ್ನ ಮಗಳು ಬಿಟ್ರು ಇವ್ರ ನನ್ನ ಬಿಡಂಗಿಲ್ಲ.